20 ವರ್ಷಗಳ ಹಿಂದೆ ಈ ಯೋಜನೆ ಬಂದಿದ್ದು. ಸಾಕಷ್ಟು ಬದಲಾವಣೆಗಳನ್ನ ಆಗ್ತಾ ಬಂತು. ನರೇಗಾ ಇತ್ತು, ಆಮೇಲೆ MG ನರೇಗಾ ಆಯಿತು, ಇವತ್ತು VBG ರಾಮ್ಜಿ. ನೇಮ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಬಟ್ ಆ ರೂಪುರೇಷೆಗಳು, ಆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡೋದು ಎಲ್ಲ ಆಲ್ಮೋಸ್ಟ್ ಭಾಗಶಃ ಹಾಗೆ ಇದೆ. ಸಣ್ಣ ಬದಲಾವಣೆಯನ್ನು ಮಾಡಿ, ಈಗ 100 ದಿನಗಳ ಮಾನವ ದಿನಗಳನ್ನು ಕೊಡಬೇಕು ಅಂತ ಒಂದು ಕುಟುಂಬಕ್ಕೆ ಅಂತ ಏನಿತ್ತು, ಇವತ್ತು ಅದನ್ನು 125 ದಿನಗಳಿಗೆ ಅದನ್ನು ಹೆಚ್ಚುವರಿ ಮಾಡಿದ್ದಾರೆ. ತದನಂತರ ಕಳೆದ 3 ತಿಂಗಳಿಂದ ನಮ್ಮದು 370 ರೂಪಾಯಿ ಕೂಲಿ ಇದ್ದಿದ್ದು ಇವತ್ತು 382 ರೂಪಾಯಿ ಕೂಲಿ ಹಣವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ನೀವು MG ನರೇಗಾ ಅಂತಕ್ಕಂಥದ್ದು ಈ ಹೊಸಕೋಟೆನಲ್ಲಿ ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಅನುಷ್ಠಾನ ಆಗಿದೆ. ನಾವು ಇನ್ನೂ ಕೋಲಾರ, ಚಿಕ್ಕಬಳ್ಳಾಪುರದಲ್ಲಾದರೂ ಕೂಡ ಇನ್ನೂ ಹೆಚ್ಚಾಗಿ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಹೊಸಕೋಟೆಯಲ್ಲಿ ಒಂದು VBG ರಾಮ್ಜಿಯನ್ನು ಬಳಕೆ ಮಾಡ್ಕೋಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಮೂಲ ಸೌಲಭ್ಯಗಳನ್ನು ಅಭಿವೃದ್ಧಿ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ವೈಯಕ್ತಿಕವಾಗಿ ಏನು ಕಾಮಗಾರಿಗಳಿದ್ದಾವೆ, ಈ ಹಳೆ ನಮ್ಮ MG ನರೇಗಾ ಸ್ಕೀಮಲ್ಲಿ ಎಷ್ಟಿತ್ತು, 263 ಕಾಮಗಾರಿಗಳನ್ನು ಅವಕಾಶ ಕೊಟ್ಟಿದ್ರು. ಈಗ ಅದನ್ನು ಹೆಚ್ಚುವರಿ ಮಾಡಿ ಒಟ್ಟು 318, ನಿಮ್ಗೆ ಲಿಸ್ಟು ಕೂಡ ಎಲ್ಲ ನಿಮಗೆ ಕೊಡ್ತಾರೆ ನಮ್ಮ ಸಿಬ್ಬಂದಿಯವರೆಲ್ಲನೂ. 318 ಕಾಮಗಾರಿಗಳನ್ನು ತಗೋಬಹುದು. ಈಗಾಗಲೇ ಚೇತನ್ ಅವರು ಹೇಳ್ತಾ ಇದ್ರು, ನಿಮ್ಗೆ ಬೇಕಾಗಿರ್ತಕ್ಕಂಥ ಇಂಡಿವಿಜುವಲ್ ವೈಯಕ್ತಿಕವಾಗಿರ್ತಕ್ಕಂಥ ಕಾಮಗಾರಿಗಳಾಗಿರ್ತಕ್ಕಂಥ ಕುರಿ ಶೆಡ್ಡು, ಮೇಕೆ ಶೆಡ್ಡು, ಕೋಳಿ ಶೆಡ್ಡು, ದನದ ಶೆಡ್ಡು, ನಿಮ್ಮ ಜಮೀನುಗಳಲ್ಲಿ ಕೃಷಿ ಹೊಂಡವನ್ನ ಮಾಡ್ಕೋಬಹುದು. ನಿಮ್ಮ ತೋಟಗಳಲ್ಲಿ ಏನಾದರೂ ಪೆರೆನಲ್ ಕ್ರಾಪ್ಸ್ ಅಂತ ಏನು ಕರಿತೀವಿ, ಹಣ್ಣಿನ ಬೆಳೆಗಳು, ಹುಣಸೆ, ಮಾವು, ದಾಳಿಂಬೆ, ಸೀಬೆ, ಸಪೋಟ, ಈ ಥರ ಮತ್ತೆ ಶ್ರೀಗಂಧ ಮರ ಹಾಕೋಬಹುದು. ಏನು ಈ ಥರ ಈ ನಿಮ್ಮ ತೋಟಗಳಲ್ಲಿ ಬೆಳೆಗಳು ಹಾಕೊಂತೀರಾ. ಮತ್ತೆ ಮಲ್ಬರಿ, ರೇಷ್ಮೆ, ನೀವು ಗುಣಿ ಕಡ್ಡಿ ಮಾಡ್ಬೋದು, ಮತ್ತೆ ಮರಗಡ್ಡಿಯನ್ನ ಮಾಡ್ಬೋದು. ಇಷ್ಟೆಲ್ಲ ಅನುಕೂಲಗಳನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀರಿ. ಮತ್ತೆ ಎರೆಹುಳು ತೊಟ್ಟಿಯನ್ನ ಮಾಡ್ಕೋಬಹುದು. ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತಂದ್ರೆ, ನಮ್ಮ ಗ್ರಾಮೀಣ ಭಾಗದ ರೈತರು ನಿಮ್ಮ ಹೊಲಗಳಲ್ಲಿ, ನಿಮ್ಮ ತೋಟಗಳಲ್ಲಿ ಒಂದು ಅಸೆಟ್ ಮಾಡ್ಕೊಳ್ಳಿದಲ್ದೇನೆ ನಿಮ್ಗೆ ಉದ್ಯೋಗ ಸಿಗ್ಬೇಕು. ಉದ್ಯೋಗ ಸಿಗುವ ಮುಖಾಂತರ, ಒಂದು ಅಸೆಟ್ ಮಾಡ್ಕೊಳ್ಳುವ ಮುಖಾಂತರ ನಿಮ್ಮ ಗ್ರಾಮೀಣ ಬದುಕು ಹಸನಾಗ್ಬೇಕಂತ ಆಗಿರ್ತಕ್ಕಂಥದ್ದು ನಮ್ಮ ಯೋಜನೆಯ ಉದ್ದೇಶ. ಈಗ ನೋಡಿ, ಸಾಕಷ್ಟು ನಾವು ಸಾವಿರಾರು ದನದ ಕೊಟ್ಟಿಗೆಗಳನ್ನ ಕೊಟ್ಟಿದ್ದೀರಿ. ಇವತ್ತು ದನದ ಕೊಟ್ಟಿಗೆಗಳನ್ನ ಕಟ್ಕೊಳ್ಳೋದ್ರಿಂದ ಹಸುಗಳಿಗೆ ಒಳ್ಳೆ ನೆರಳಿರ್ತದೆ. ಮಳೆ ಬಂದ್ರೆ ನೆನೆಯಲ್ಲ, ಬೆನ್ನು ನೆನೆಯಲ್ಲ, ಬಿಸಿಲಲ್ಲಿ ಅದು ಹಸು ಒಣಗಿಲ್ಲ. ಶುದ್ಧವಾಗಿತ್ತು ಅಂತಂದ್ರೆ ನಮಗೆ ಕೆಚ್ಚು ಆಗೋದಿಲ್ಲ, ಜ್ವರ ಬರೋದಿಲ್ಲ. ಹೌದ್ ತಾನೆ? ಬಿಸಿಲು ಟೈಮಲ್ಲಿ ನಾವು ಬಿಸಿಲ ಕಟ್ಟ ಹಾಕಿದ್ರೆ ಏನಾಗ್ತದೆ, ಜಾಸ್ತಿ ಉಸಿರಾಟ ಬುಸ್ಕರಿತದೆ ಅಂತ ಹೇಳ್ತದೆ ಹಸುಗಳು, ಅಲ್ವಾ? ಯಾಕೆ ನಾನು ರೈತನೇ, ನಾವು ಹಸುಗಳು ಮೇಯಿಸಿದ್ರೆ ಅದಕ್ಕೇನೆ. ಜಾಸ್ತಿ ಇದಾಯ್ತು ಅಂತ ಏನಾಗ್ತದೆ, ಹಸು ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಈಗ ಆಗ್ಬೋದು ಅಂತ ಅಂದ್ಬಿಟ್ಟು ನಾವೇನು ದನ ಕೊಟ್ಟಿಗೆಗಳನ್ನ ಕೊಟ್ಟಿದ್ರಿ, ನಮ್ಮ KMF ಇಂದ ಕೌಮ್ಯಾಟಿಗಳೆಲ್ಲ ಕೊಡ್ತಾ ಇದ್ದಾರೆ. ಇದರಿಂದ ಪರಿಶುದ್ಧವಾದ ಹಾಲನ್ನ ಉತ್ಪಾದನೆ ಮಾಡ್ಬೋದು. ಹಸು ಆರೋಗ್ಯವಾಗಿರ್ತದೆ. ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಿದ್ರೆ ನಮ್ಮ ರೈತರಿಗೆ ಪ್ರತಿ 15ಕ್ಕೊಮ್ಮೆ ಬಿಲ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಇದು ಒಂದು ಉದ್ದೇಶ. ಅದರ ಒಂದು ಇದನ್ನ ಇಟ್ಕೊಂಡು ನಾವೇನ್ ಮಾಡ್ತಾ ಇದ್ದೀರಿ, ಈ ಕುರಿ ಮೇಕೆ ಶೆಡ್ಗಳನ್ನ ಮಾಡ್ಕೊಳ್ಳಿದ್ರೆ ಏನಾಗ್ತದೆ, ಆ ಕುರಿಗಳನ್ನ, ಮೇಕೆಗಳನ್ನ, ಆಡುಗಳನ್ನ ಮೇಯಿಸೋದ್ರಿಂದ ನಿಮ್ಗೆ ಆ ಹಸುಗಳ ಜೊತೆಗೆ ಇದು ಕೂಡ ಉಪಕಸಬಾಗಿ ಆಗ್ಬೇಕು ಅನ್ನೋದು ಉದ್ದೇಶ. ಕೋಳಿ ಶೆಡ್ ಕೂಡ ಅವಕಾಶ ಇದೆ. ಮತ್ತೆ ನಿಮ್ಮ ಜಮೀನುಗಳಲ್ಲಿ ನೀರ್ ಏನ್ ಮಾಡ್ತದೆ, ಮಳೆ ಬಂದ್ರೆ ಎಲ್ಲ ಹರ್ಕೊಂಡು ಏನ್ ಮಾಡ್ತದೆ, ಎಲ್ಲ ಹರ್ಕೊಂಡು ಹೊರಟೋಗ್ತದೆ. ಮಣ್ಣು ಕೂಡ ಕೊಚ್ಕೊಂಡು ಹೋಗ್ತದೆ. ನೀವು ಒಂದು ಪ್ಲೇಸ್ ಅಲ್ಲಿ, ಒಂದು ಸೈಟ್ ಅಷ್ಟೇನೆ, ಏನು ಒಂದು 30-40 ಅಷ್ಟು ಜಾಗದಷ್ಟೇ ಒಂದು ಕೃಷಿ ಹೊಂಡ ಮಾಡ್ಕೊಂಡ್ರೆ, ಆ ನೀರೆಲ್ಲ ಹರ್ಕೊಂಡು ಹೋಗಿದ್ ನೀರು, ನಿಮ್ ಭೂಮಿಯಲ್ಲಿ ಹರ್ಕೊಂಡು ಹೋಗಿರೋ ನೀರು, ಆ ಫಲವತ್ತಾದಂತಹ ಮಣ್ಣು, ಫಲವತ್ತಾದಂತಹ ಏನು ಗೊಬ್ಬರ ಎಲ್ಲ ಹಾಕಿರ್ತೀರಲ್ಲ, ರಸಗೊಬ್ಬರ ಎಲ್ಲನೂ, ಅದೆಲ್ಲ ಹರ್ಕೊಂಡು ಹೋಗೋದು ಏನ್ ಮಾಡ್ಬೋದು, ಅದನ್ನ ನೀರನ್ನ ಶೇಖರಣೆ ಮಾಡಿ ಆ ನೀರನ್ನು ನೀವು ಬೆಳೆಕಾಗೂ ತಗೋಬಹುದು. ಮತ್ತೆ ಅಂತರ್ಜಲ ಮಟ್ಟನು ಕೂಡ ಇನ್ಕ್ರೀಸ್ ಆಗ್ತದೆ. ಇಲ್ಲ ಅಂತಂದ್ರೆಲ್ಲ ಹರ್ಕೊಂಡು ಹೋಗಿ ಕೆರೆಗಳಿಗೆ ಹೋಗಿ ಹೂಳು ತುಂಬಿಕೊಳ್ತಾ ಇದೆ. ಹಾಗಾಗಿ ನೀವು ಕೃಷಿ ಹೊಂಡಗಳನ್ನು ಕೂಡ ನೀವು ಮಾಡ್ಕೋಬಹುದು. ಅದು ಕೂಡ ವೆರಿ ಇಂಪಾರ್ಟೆಂಟ್. ಈ ಸಂದರ್ಭದಲ್ಲಿ ನಿಮಗೆ ಇಂಪಾರ್ಟೆಂಟ್. ಆಮೇಲೆ ನೀವು ಎಷ್ಟೋ ಕಡೆ ನೋಡಿದೀವಿ ನಾವು, ಹಣ್ಣಿನ ಬೆಳೆಗಳನ್ನ ಹಾಕೊಂಡಿದ್ರೆ, ಸೀಬೆ ಹಾಕೊಂಡಿರ್ತಾರೆ, ಮಾವು ಹಾಕೊಂಡಿದ್ದಾರೆ, ಸಪೋಟ ಹಾಕೊಂಡಿದ್ದಾರೆ, ದಾಳಿಂಬೆನ ಹೆಚ್ಚಾಗಿ ಇತ್ತೀಚೆಗೆ ಆಗ್ತಾ ಇದ್ದಾರೆ, ಮತ್ತೆ ಟ್ರೀ ಮಲ್ಬೆರಿ ಆಗ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಜಮೀನಲ್ಲಿ ನೀವು ರೇಷ್ಮೆ ಕಡ್ಡಿ ಮಾಡ್ಕೊಳ್ತೀರಾ, ಬೆಳೆ ಹಾಕೊಳ್ತೀರಾ. ಹೆಚ್ಚು ಕಡಿಮೆ ನಮ್ಮ ನರೇಗಾದಲ್ಲಿ ಅಥವಾ VBG ರಾಮ್ಜಿನಲ್ಲಿ ಏನೆಲ್ಲ ಸವಲತ್ತು ಕೊಡ್ತಾ ಇದೆ ಅಂತಂದ್ರೆ, ನೀವು ಬೆಳೆಯನ್ನ ಗುಂಡಿ ತೆಗೆಯೋದ್ರಿಂದ ಹಿಡಿದು ಗಿಡ ನಾಟಿ ಮಾಡಿ, ಗೊಬ್ಬರ ಹಾಕಿ, ಅದರ ಕಡ್ಡಿಯನ್ನ ಕಟ್ಟಿ ಏನ್ ಲೆವೆಲ್ ಮಾಡ್ತಿರಲ್ಲ, ಇಷ್ಟನ್ನು ಕೂಡ ನಮ್ದು ಸ್ಕೀಮ್ ಇಂದಾನೆ ಕೊಟ್ಬಿಡ್ತದೆ. ಸೊ ರೈತನ ಕೈಯಿಂದ ಬಂಡವಾಳ ಹಾಕುವಂತ ಪ್ರಸಂಗನೇ ಬರೋದಿಲ್ಲ. ಅಷ್ಟು ಅನುಕೂಲನ ಕೊಡ್ತಾ ಇದ್ದೀವಿ. ನೀವೇನೆಲ್ಲ ಜಾಬ್ ಕಾರ್ಡ್ ಅನ್ನ ಕೊಡ್ಬೇಕು, ಇಲ್ಲಿ ರಿಜಿಸ್ಟರ್ ಅನ್ನ ಮಾಡಿಸ್ಕೋಬೇಕು. ಕೊಟ್ಟರೆ ನಮ್ಮೇನ್ ಮಾಡ್ತಾರೆ, ನಮ್ಮ ಗ್ರಾಮ ಪಂಚಾಯತಿಯಿಂದ NMR ತೆಗಿತಾರೆ. NMR ತೆಗೆದ್ಮೇಲೆ ನಾವು ನಿಮ್ಗೆ ಪೇಮೆಂಟ್ ಮಾಡ್ತೀರಿ. ಇಲ್ಲಿವರೆಗೂ ಪೇಮೆಂಟ್ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇತ್ತು. ಈಗ VBG ರಾಮ್ಜಿನಲ್ಲಿ ಅಡ್ವಾನ್ಸ್ ಪೇಮೆಂಟ್ ಅನ್ನ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಕೊಟ್ಬಿಟ್ಟಿದೆ. ಅಂದ್ರೆ ಮುಂದಿನ 1-2 ತಿಂಗಳಿಗೆ ಏನೆಲ್ಲ ನೀವು ಕೆಲಸ ಮಾಡ್ತೀರಾ, ಅಷ್ಟು ದುಡ್ಡನ್ನ ಈಗಾಗಲೇ ಗ್ರಾಮ ಪಂಚಾಯತ್ ರಿಲೀಸ್ ಮಾಡ್ಬಿಟ್ಟಿದ್ದೀರಿ. ನಾವೀಗ ಅಯ್ಯೋ ನಮ್ಗೆ ದುಡ್ಡು ಬರಲ್ಲಪ್ಪ, ಲೇಟ್ ಆಗ್ತದೆ, ತಿಂಗಳು ಕಾಯ್ಬೇಕು, ವರ್ಷ ಕಾಯ್ಬೋದು, ಈ ತರ ಏನಿಲ್ಲ. ಈಗಾಗಲೇ ದುಡ್ಡನ್ನು ಕೊಟ್ಬಿಟ್ಟಿದ್ರೆ ನಿಮ್ಗೆಲ್ಲ ಗೊತ್ತಿರ್ಬೇಕು. ಈಗ ನೀವು ನಮ್ಮ ರೈತರು ಏನ್ ಮಾಡ್ಬೇಕು, ಇದನ್ನ ಸದುಪಯೋಗ ಮಾಡ್ಕೋಬೇಕು.
ನೀವೊಬ್ರು ನಿಮ್ಮ ಸಂಗಡಿಗರು, ನಿಮ್ಮ ರಿಲೇಟಿವ್ಸ್ ಏನಿದೆ, ನಿಮ್ಮ ಅಕ್ಕಪಕ್ಕರು ಎಲ್ಲರಿಗೂ ಹೇಳಿ ನಿಮ್ಮ ಹೆಚ್ಚು ಕಾಮಗಾರಿಗಳನ್ನ ಗ್ರಾಮ ಪಂಚಾಯತಿಯಲ್ಲಿ ಬರೆಸಿ ನಾವು ಕ್ರಿಯಾ ಯೋಜನೆಯನ್ನು ಇಮಿಡಿಯೇಟ್ ನಾವು ಅನುಮೋದನೆ ಮಾಡಿಕೊಡ್ತೀವಿ. ನೀವು ಆ ಕಾಮಗಾರಿಗಳನ್ನ ಮಾಡಿಕೊಂಡು ನೀವೇನ್ ಮಾಡ್ಬೇಕು, ಪೇಮೆಂಟ್ ಅನ್ನು ತಗೋಬೇಕಾಗ್ತದೆ. ಈಗ 2025ರಿಂದ ನರೇಗಾ ಯೋಜನೆಯ ಬದಲಾಗಿ BBG ರಾಮ್ಜಿ ಅಂತ ಹೇಳ್ಬಿಟ್ಟು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಹೇಳ್ಬಿಟ್ಟು ಈ ಹಿಂದೆ ಏನಪ್ಪ ಅಂತಂದರೆ 100 ದಿನಗಳ ಉದ್ಯೋಗಾವಕಾಶವನ್ನು ಒದಗಿಸ್ಕೊಡ್ತಕ್ಕಂಥ ಯೋಜನೆ ಆಗಿತ್ತು. ಸೊ BBG ರಾಮ್ಜಿ ಅಂತ ಈ ಯೋಜನೆಯನ್ನು ನಾವು ನೋಡೋದಾದರೆ ಈಗ 125 ದಿನಗಳ ಉದ್ಯೋಗವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಈ ಯೋಜನೆಯಲ್ಲಿ ಬರ್ತಕ್ಕಂಥದ್ದು. ಸೊ ಈಗ ಪ್ರಸ್ತುತ 382 ರೂಪಾಯಿಗಳನ್ನು ನಾವು ದಿನಗೂಲಿ ಲೆಕ್ಕಾಚಾರದಲ್ಲಿ ಯಾರು ಕೆಲಸವನ್ನು ನಿರ್ವಹಿಸಿರ್ತಾರೆ ಅವರಿಗೆ ಉದ್ಯೋಗ ಚೀಟಿಯನ್ನು ನೀಡಿಬಿಟ್ಟು ನಾವು ಅವರಿಗೆ ಡಿಮ್ಯಾಂಡನ್ನು ಕೊಟ್ಬಿಟ್ಟು ಅವರಿಗೆ ಕೆಲಸವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದರಲ್ಲಿ ನೀವೆಲ್ಲ ಏನೆಲ್ಲ ಸಾಮಾನ್ಯವಾಗಿ ಏನೆಲ್ಲ ಕೆಲಸಗಳನ್ನು ತಗೊಬೋದು ಅಂದರೆ ದನಕೋಟಿಗೆ ಆಗಿರ್ಬೋದು, ಆಮೇಲೆ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥ ಕೋಳಿ ಶೆಡ್ ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ಬೋರ್ವೆಲ್ಗೆ ರೀಚಾರ್ಜ್ ಫಿಟ್ಟನ್ನು ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಇಂಜೆಕ್ಷನ್ ವೆಲ್, ಬೋರ್ವೆಲ್ಗೆ ನಾವು ಇಂಜೆಕ್ಷನ್ ವೆಲ್ ಅಂತ ಮಾಡ್ತೀವಿ, ಇಂಜೆಕ್ಷನ್ ವೆಲ್ ಆಗಿರ್ಬೋದು, ಕಾಲುವೆ ಆಗಿರ್ಬೋದು, ಆಮೇಲೆ ಸೀಮೆ ಹುಲ್ಲು ಉಣ್ಲಿಕ್ಕೂ ಕೂಡ ನಿಮ್ಗೆ ಇದರಲ್ಲಿ BBG ರಾಮ್ಜಿಯಲ್ಲಿ ಮುಂಚೆ ಅವಕಾಶ ಇರಲಿಲ್ಲ. ಈ ಯೋಜನೆಯಲ್ಲಿ ಅದು ಕೂಡ ಈಗ ಅವಕಾಶ ಇದೆ. ಈ ಎಲ್ಲ ಇದನ್ನು ಕೂಡ ನೀವು ಈ BBG ರಾಮ್ಜಿ ಯೋಜನೆಯಲ್ಲಿ ಸದುಪಯೋಗವನ್ನು ಪಡಿಸ್ಕೊಬೋದು. ಏನು ಈ ಸದುಪಯೋಗ ಪಡಿಸ್ಕೊಬೇಕಾದ್ರೆ ಏನು ಮಾಡಬೇಕು, ಮೊದಲಿಗೆ ನೀವು ಜಾಬ್ ಕಾರ್ಡನ್ನು ಮಾಡಿಸ್ಕೊಂಡಿರ್ಬೇಕು. ಜಾಬ್ ಕಾರ್ಡ್ ಅಂತಂದರೆ ಒಂದು ಗುರುತಿನ ಚೀಟಿ ಥರ ಅದು. BBG ರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಅಂತೇಳಿ ಉದ್ಯೋಗ ಚೀಟಿ ಅಂತೇಳ್ಬಿಟ್ಟು ನಾವು ಕನ್ನಡದಲ್ಲಿ ಕಟ್ತೀವಿ. ಆ ಉದ್ಯೋಗ ಚೀಟಿಯನ್ನು ಹೊಂದಿದ್ರೆ ಸಾಕು, ನೀವು ಯಾವುದೇ ನೀವು ಸ್ವತಃ ನೀವೊಂದು ದನ ಶೆಡ್ಡನ್ನು ನಿರ್ಮಾಣ ಮಾಡ್ಕೊತೀವಿ, ಅಥವಾ ನಮ್ಮ ವಸತಿ ಯೋಜನೆ ಅಡಿಯಲ್ಲಿ ನಿಮಗೆ ಮನೆ ಮಂಜೂರಾಗಿತ್ತು, ಆ ಮನೆಗೆ ಕೂಲಿಯನ್ನು ಕೂಡ ನಾವು ಕೊಡ್ತೀವಿ. BBG ರಾಮ್ಜಿ ಯೋಜನೆ ಅಡಿ ಎಲ್ಲ ಯೋಜನೆಗಳ ಸದುಪಯೋಗವನ್ನು ಪಡಿಸ್ಕೊಬೋದು ಅಂತ ಹೇಳ್ತಾ ನನ್ನೊಂದೆರಡು ಮಾತು